ಬಿರಿಯಾನಿ ಎಲೆ ಅಂತೀವಿ ಇದು. ಇದು ಒಂದು ಮಾತ್ರ ಹಚ್ಚಿದ್ದೆ ಇದು. ಈಗ ಇಷ್ಟು ಮಾತ್ರ ಹಚ್ಚಿದ್ದೆ ಇದನ್ನ. ಇದು ಬಿರಿಯಾನಿ ಎಲೆ ಇದು. ಇದು ಪಲಾವ್ಗೆ ನಾವು ಬಿರಿಯಾನಿಗೆ ಸಂತೆಯಲ್ಲಿ ಕೊಂಡ್ಕೊಂತೀವಲ್ಲ, ಇಷ್ಟನ್ನ ಹಾಕ್ತಾರೆ. ನೀವು ನೋಡಿರ್ಬೇಕು ಮದುವೆ ಸಮಾರಂಭಗಳಿಗೆ ಅದಕ್ಕೆಲ್ಲನ ಈ ಥರ ಕಟ್ ಮಾಡಿಬಿಟ್ಟು ನಮ್ಮ ಮನೆಯಲ್ಲ ಸ್ವಲ್ಪ ಹಾಕ್ತೀವಲ್ಲ, ಇದು ಬಿರಿಯಾನಿ ಎಲೆ. ಇದು ಮದರ್ ಪ್ಲಾಂಟ್. ಇದು ಇಷ್ಟೇ ಹಚ್ಕೊಂಡಿದ್ದು ನಾನು. ಒಂದೇ ಸಸಿಯಿಂದ ನೋಡಿ ಇಷ್ಟೊಂದು ಆಗಿದೆ. ಇದು ಎಲ್ಲರೂ ಮನೇಲಿ ಒಂದೊಂದು ಸಸಿ ಇಟ್ಕೊಂಡ್ರು ಸಹ ಇದನ್ನ ನಾವು ಸಂತೆಗೆ ಹೋಗೋದು ಬೇಡ. ಇದು ಬಿರಿಯಾನಿ ಎಲೆ. ನಾವು ಫಂಕ್ಷನ್ಗಳಿಗಾಗಲಿ ಇದನ್ನೇ ಯೂಸ್ ಮಾಡ್ಕೊಬೋದು. ಇದೇನು? ಇದು ದೊಡ್ಡ ಪತ್ರೆ ಅಂತೀವಿ ಇದು. ಈ ದೊಡ್ಡ ಪತ್ರೆನೂ ಸಹ ನನಗೆ ಒಂದು ಸ್ವಲ್ಪ ಹಣ ಆಯಿತು ಕೃಷಿ ಮೇಳದಲ್ಲಿ. ಇದನ್ನು ಪ್ಯಾಕೆಟಲ್ಲಿ ಈ ರೀತಿ ಪ್ಯಾಕೆಟ್ಗೆ ಹಾಕಬೇಕು. ಇದನ್ನು ಶೀತ ಕೆಮ್ಮಿಗೆ ಮಲೆನಾಡು ಭಾಗದಲ್ಲಿ ತುಂಬ ಇದು ಎಲ್ಲ ಕೃಷಿ ಕಾಲೇಜಲ್ಲೂ ಇರುತ್ತೆ. ತುಂಬ ನಾವು ರೈತರಾದವರು ಒಂದು ಸ್ವಲ್ಪ ಇಟ್ಕೊಬೇಕು ಮನೆಗೆ ಒಂದೊಂದು. ಇದಾಯ್ತು. ಈಗ ಇದು ದೊಡ್ಡ ಪತ್ರೆ. ಇದು ಶೀತ ಕೆಮ್ಮಿಗೆಲ್ಲ ಮಕ್ಕಳಿಗೆ ಶೀತ ಕೆಮ್ಮಿಗೆಲ್ಲ ಕೊಡ್ತಾರೆ. ನಮ್ಮ ಮಲೆನಾಡು ಭಾಗದಲ್ಲಿ ಇದನ್ನು ತೊಂಬಳೆ ಅಂತೀವಲ್ಲ, ಸಾಂಬಾರಾಗಿ ತಿಳಿ ಸಾಂಬಾರು ಥರ ಮಾಡ್ಕೊತಾರೆ. ಇದನ್ನ ಎಲೆನ ಉಪಯೋಗಿಸೋದು ಹೇಗೆ ಇದನ್ನು? ಅದನ್ನೇ ಸಾಂಬಾರಿಗೆ ಇದನ್ನು ಸ್ವಲ್ಪ ಹೆಚ್ಚಿಬಿಟ್ಟು ಕಂದಿಸ್ತಾರೆ ಅನಿಸುತ್ತೆ. ಕಂದಿಸಿದ ಮೇಲೆ ಇದನ್ನು ಸಾಂಬಾರಿಗೆ ಮಲೆನಾಡು ಭಾಗದಲ್ಲಿ ಗೊತ್ತಿದೆ. ಒಟ್ಟು ಒಂದು ಸ್ವಲ್ಪ ಸಾಂಬಾರಿಗೂ ಉಪಯೋಗಿಸ್ತಾರೆ. ಇದನ್ನು ಯೂಟ್ಯೂಬಲ್ಲಿ ಕ್ಲೀನಾಗಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ಒಟ್ಟು ಶೀತ ಕೆಮ್ಮಿಗೆ ಮಕ್ಕಳಿಗೆ ಉಪಯೋಗಿಸ್ತಾರೆ. ಆದರೂ ಡಾಕ್ಟರ್ ಸಲಹೆ ಪಡ್ಕೊಂಡೇ ತೊಗೊಳ್ಳಿ. ಏನು ಅಂದರೆ ನಾವು ಮತ್ತೆ ಹೇಳ್ಬೋದು, ಬೇರೆ ಥರ ಆಗೋದು ಬೇಡ. ಇದರ ಹೆಸರು ಆಲ್ವೇರಾ. ಇದು ನಮ್ಮ ಜಮೀನಲ್ಲಿ ಇರಲಿ ಅಂತೇಳಿ ಇದು ಔಷಧಿ ಸಸ್ಯನೇ. ಇದು ಜನ ಬಂದರೆ ಗೃಹಪ್ರವೇಶಗಳಿಗೆ ಅವಕ್ಕೆಲ್ಲ ಯಾರು ಬಂದು ಕೇಳಿದರೆ ಕೊಡೋ ಲೆಕ್ಕ ಫ್ರೀಯಾಗಿ ಇದನ್ನು ಕೊಡ್ತಾ ಇದ್ದೀನಿ. ಗೃಹಪ್ರವೇಶಗಳಿಗೆ ಇದನ್ನು ಹಾಕ್ತಾರೆ ಮನೆಯಲ್ಲಿ. ಅದೇನೋ ಶಾಂತಿ, ನೆಮ್ಮದಿ, ಸಂಪತ್ತು ಎಲ್ಲ ಸಿಗಲಿ ಅಂತೇಳಿ ಇದನ್ನು ಬೇರೆಯವರು ಸಹ ಬಂದರು ಕೇಳಿದರೆ ಕೊಡೋಣ ಫ್ರೀಯಾಗಿ ಅಂತೇಳಿ ಹಾಕಿದ್ದೀನಿ. ಇದು ತೈವಾನ್ ಲೆಮನ್. ಇದು ತೈವಾನ್ ಲೆಮನ್ ಅಂತೇಳಿ ಇದು ನಿಂಬೆ ಗಿಡ. ಇದು ನನ್ನ ತೋಟದಲ್ಲಿ ಒಂದು 4-5 ಹಾಕ್ಕೊಂಡ್ರು ನಮ್ಮ ಮನೆ ಯೂಸಿಗೆ ಯೂಸ್ ಮಾಡ್ಕೊಬೋದು. ಇನ್ನೊಂದು 1-2 ವರ್ಷ ಹೋದರೆ ಇದು ಹಾರ್ವೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇದು ಪುದೀನ. ಇದು ಪುದೀನ. ಇದನ್ನು ತುಂಬ ಚೆನ್ನಾಗಿದೆ. ಇದು ಚಟ್ನಿಗೆ, ನಾವು ಇಡ್ಲಿಗೆ ಸಾಂಬಾರಿಗೆ ಮಾಡ್ತೀವಲ್ಲ, ಇಡ್ಲಿ ಸಾಂಬಾರು ಚಟ್ನಿ ಮಾಡ್ತಾರಲ್ಲ ಅದಕ್ಕೆ ಉಪಯೋಗಿಸ್ತಾರೆ. ಇಲ್ಲ ನಾನ್ ವೆಜ್ಜಿಗೂ ಉಪಯೋಗಿಸ್ತಾರೆ. ಇದೇನಪ್ಪ ಅಂದರೆ ನಮ್ಮನೆಗೂ ಆಗಿ ಇಲ್ಲಿ ಬಂದರಿಗೂ ಬೇಕಾದ್ರೆ ಸಸಿ ಕೊಡೋ ಪ್ಲಾನ್ ಇದೆ. ಏನು ದುಡ್ಡಿಲ್ಲ, ಸ್ವಲ್ಪ ಫ್ರೀಯಾಗಿ ಮನೆಗೆ ಒಂದು ಸಸಿ ಹಚ್ಕೊಂಡ್ಲಿ ಅಂತೇಳಿ ಇದನ್ನೊಂದು ಸೇವಾ ಭಾವನೆಯಿಂದ ಬಂದರಿಗೆ ಯಾರು ಬರೋಕಾಯಿ ಹೋಗೋದು ಬೇಡ. ಒಂದೊಂದು ಕೊನೆ ಪಕ್ಷ ಒಂದೊಂದು ಮೆಹಂದಿ ಸಸಿನಾರು ಒಯ್ದು ಹಚ್ಕೊಂಡ್ರೆ ಅವ್ರ ಮನೇಲಿ ಇನ್ನೊಂದು 10 ಜನ ಕೊಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಅಷ್ಟೇ. ಇದು ಮೆಹಂದಿ. ಪುದೀನ, ಇದು ಪುದೀನ. ಓಕೆ, ಇದು ನಾನ್ ವೆಜ್ಜಿಗೂ ಉಪಯೋಗಿಸ್ಬೋದು. ನಾವು ಸಹ ಇದು ಕಬ್ಬಿನ ಜ್ಯೂಸ್ ಮಾಡ್ತೀವಲ್ಲ, ಕಬ್ಬಿನ ಜ್ಯೂಸಲ್ಲಿ ಒಂದು ಸ್ವಲ್ಪ 1-2 ಪೀಸ್ ಪುದೀನ ಎಲೆ ಹಾಕ್ತಾರೆ. ಕಬ್ಬಿನ ಜ್ಯೂಸಲ್ಲಿ ಶುಂಠಿ ಜೊತೆಗೆ ಹಾಕ್ತಾರೆ. ಹಾಗೆ ಕಬ್ಬಿನ ಜ್ಯೂಸ್ನಾಗೂ ಉಪಯೋಗಿಸೋದಕ್ಕೂ ಸಹ ಪುದೀನ ಎಲೆ ಬರುತ್ತೆ. ಇದು ಸ್ಕೈ ಬರ್ಡ್ ಅಂತೀವಿ, ಜೀರಿಗೆ ಮೆಣಸಿನ್ಕಾಯಿ ಅಂತೇಳಿ. ಇದು ಆಕಾಶ ನೋಡುತ್ತಿದ್ದು ನೋಡಿ. ಇದು ಸ್ಕೈ ಬರ್ಡ್ ಅಂತೇಳಿ. ಇದು ಚಿಕ್ಕ ಜೀರಿಗೆ ಮೆಣಸಿನ್ಕಾಯಿ ಅಂತೀವಿ. ಇದು ತುಂಬ ಚಿಕ್ಕದು. ಈ ಥರ ಕೆಂಪಗೆ ಬರುತ್ತೆ. ಇದು ತುಂಬ ರೇಟ್. ಇದು ಜೀರಿಗೆ ಮೆಣಸಿನ್ಕಾಯಿ. ಓಕೆ, ಈ ಜೀರಿಗೆ ಮೆಣಸಿನ್ಕಾಯಿನ ಇದನ್ನು ಕೆಂಪು ಮೆಣಸಿನ್ಕಾಯಿನೂ ಮಾಡ್ಬೋದು, ಮನೆಗೂ ಯೂಸ್ ಮಾಡ್ಕೊಬೋದು. ಈಗ ನೋಡಿ, ಇಲ್ಲಿಂದ ಅಲ್ಲಿ ತನಕ ಹಾಕಿದ್ದೀನಿ. ಒಂದು 2 ಟ್ರೈ ಇರ್ಬೋದು ನಮ್ಮ ಮನೆ ಪೂಟಕ್ಕೆ, ಪ್ಲಸ್ ಒಂದು ಸ್ವಲ್ಪ ಶಾಲೆಗಳಿಗೂ ಕೊಡ್ತೀನಿ ಸೇವಾ ಭಾವನೆಯಿಂದ. ಇದನ್ನು ಒಣ ಮೆಣಸಿನ್ಕಾಯಿ ಮಾಡಿಬಿಟ್ಟು ನಾವು ಮಾಡಿಕೊಂಡ್ರೆ ನಾವು ವರ್ಷವಿಡೀ ಮೆಣಸಿನ್ಕಾಯಿ ಕೊಂಡ್ಕೊಳೋದು ಬೇಡ. ನಮಗೆ ಯೂಸ್ ಆಗುತ್ತೆ. ಒಂದು 2 ವರ್ಷಕ್ಕೆ ಆಗುವಷ್ಟು ಇಷ್ಟಿದೆ. ಒಂದು 200 ಗಿಡ ಇದೆ, ಇಷ್ಟಿದೆ. ಇದೀಗ ನೋಡಿ 1 ವರ್ಷ ನೋಡಿ, ಈಗ ಒಂದು 6-7 ತಿಂಗಳಾಯ್ತು ಈಗ ಮುಂಗಾರಲ್ಲಿ ಹಾಕಿದ್ದು. ಇನ್ನೂ ಇದು ಈಗಲೇ ಕ್ಲೋಸ್ ಆಗೋಲ್ಲ. ಈ ವರ್ಷವೂ ಕ್ಲೋಸ್ ಆಗುತ್ತೋ ಏನು ಮುಂದಕ್ಕೂ ಬರುತ್ತೇನೋ, ಅಷ್ಟು ಚೆನ್ನಾಗಿದೆ ಅಂದರೆ ಕೆಳಗೆಲ್ಲ ಜಾಸ್ತಿ ಪೋಷಕಾಂಶ ಜಾಸ್ತಿ ಇದೆ. ಕೊಟ್ಟಿಗೆ ಗೊಬ್ಬರ ಪ್ಲಸ್ ಮಣ್ಣು ಎಲ್ಲ ತುಂಬಿದ್ದೀನಿ. ಇದೆಲ್ಲ ನಮಗೆ ಮನೆಗೂ ಯೂಸ್ ಆಗುತ್ತೆ. ಸ್ವಲ್ಪ ಬಂದರಿಗೂ ಸ್ವಲ್ಪ ಕೊಡ್ತೀನಿ. ಇದು ಯಾವುದಂತ ಹೇಳಿಲ್ಲ ನೀವು? ಪಪ್ಪಾಯ ಮುಂದೆ ಇದು ರೆಡ್ ಲೇಡಿ ಪಪ್ಪಾಯ. ಇದು ತೈವಾನ್ ರೆಡ್ ಲೇಡಿ ಅಂತೀವಲ್ಲ ಅದು. ಇದು ನಂದೇನಪ್ಪ ಅಂದರೆ ಅಡಿಕೆಯಲ್ಲಿ ಇಲ್ಲಿ ಮಧ್ಯದಲ್ಲಿ ಸಹ ಇಲ್ಲಿ ಸೀಬೆಗಿಡ ಆಯ್ತಲ್ಲ, ಇಲ್ಲಿ ಮಧ್ಯದಲ್ಲಿ ಮಣ್ಣು ಗೊಬ್ಬರ ತುಂಬಿದ್ದೆ. ಈ ಭಾಗದಲ್ಲಿ ಏನು ಮಾಡೋಣ ಅಂತ ಯೋಚನೆ ಮಾಡಿಬಿಟ್ಟು ಪಪ್ಪಾಯ ಈಗ ಹೆಂಗೋ ಸೀಬೆಕಾಯಿ ಮಾಡ್ತೀನಿ, ಅದ್ರ ಜೊತೆ ಪಪ್ಪಾಯ ಇರಲಿ ಅಂತೇಳಿ ಹಾಕಿದೆ. ಇದು 3 ತಿಂಗಳು 3.5 ತಿಂಗಳು ಆಗಿರ್ಬೋದು. ಅಲ್ಲಿ ಹಾರ್ವೆಸ್ಟ್ ಕಾಯಿ ಸ್ಟಾರ್ಟ್ ಆಗಿದೆ. ಇನ್ನೊಂದು 2-3 ತಿಂಗಳು ಹೋದರೆ ಫೆಬ್ರವರಿ ಇಲ್ಲ ರಂಜಾನ್ ಹಬ್ಬದ ಟೈಮಿಗೆ ಇದು ಹಾರ್ವೆಸ್ಟಿಗೆ ಬರುತ್ತೆ. ಇದು ಚೆನ್ನಾಗಿದೆ. ಇದೂ ಸಹ ಒಂದು ಗಿಡದಲ್ಲಿ ಒಂದೇ 1,000 ರೂಪಾಯಿ ಸಂಪಾದನೆ ಆಗಲಿ. 200 ಗಿಡಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕ್ಕೊಳ್ಳಿ. 1 ಎಕರೆ ಮಾಡಿದರೆ ಎಷ್ಟಾಗುತ್ತೆ ಲೆಕ್ಕ ಹಾಕ್ಕೊಳ್ಳಿ. 1 ಎಕರೆ ಮಾಡಿದರೆ ಒಂದು 550 ಗಿಡ ಹಿಡಿತೈತೆ. 550 ಗಿಡದಿಂದ ಒಂದೇ 1,000 ರೂಪಾಯಿ ಸಂಪಾದನೆ ಆಗಲಿ 5 ಲಕ್ಷ ರೂಪಾಯಿ ಸಂಪಾದನೆ ಆಯಿತು. ಯಾಕೆ ಬೇರೆ ಕಡೆ ಎಲ್ಲ ಹೋಗಿ ಬೆಂಗಳೂರು ಆ ಕಡೆ ಎಲ್ಲ ಹೋಗೋದಕ್ಕಿಂತ ಅಪ್ಪ ಅಮ್ಮನ ಜೊತೆ ಯಾಕೆ ಖುಷಿಯಾಗಿರಬಾರ್ದು?
ಭೂಮಿ ತಾಯಿ ಸೇವೆನೂ ಆಗುತ್ತೆ, ನಿಮ್ಮ ತಂದೆ ತಾಯಿನೂ ನನ್ನ ಮಗ ಇದ್ದಾರೆ ಮನೆಯಾಗೆ ಅನ್ನೋದು ಒಂದು ಅವರಿಗೂ ಒಂದು ಸಂತೋಷ ಸಿಗುತ್ತೆ. ಈ ಥರ ಬದುಕು ಕಟ್ಕೊಳ್ಳಿ ದಯವಿಟ್ಟು. ಬೆಂಗಳೂರು ನನ್ನ ಕಾನ್ಸೆಪ್ಟ್ ಅಷ್ಟೇ, ಬೆಂಗಳೂರು ಆ ಕಡೆ ಹೋಗೋದಕ್ಕಿಂತ ಇವತ್ತು ನಮ್ಮ ಭೂಮಿಯಲ್ಲೇ ಇರೋದ್ರಲ್ಲೇ ಸ್ವರ್ಗ ಸೃಷ್ಟಿ ಮಾಡ್ಬೋದು ಅನ್ನೋದಕ್ಕೆ ಇದೆಲ್ಲ ಮಾಡಿದ್ದೀನಿ. ಒಂದು ಇವತ್ತು ಬದಲಾಗ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಹೋಗಿದ್ದೀನಿ. ಆದರೂ ಇದೆಲ್ಲ ನೋಡಿದ ಮೇಲೆ ಅನಿಸುತ್ತೆ ಸ್ವಲ್ಪ ಬದಲಾಗಿ ತಂದೆ ತಾಯಿಗಳ ಜೊತೆಗೆ ಇದ್ದು ಇರೋ ಭೂಮಿನೇ ಚೆನ್ನಾಗಿ ಮಾಡ್ಕೊಂಡು ಬಂಗಾರದಂಥ ಬೆಳೆ ಬೆಳಿಬೋದು. ನೋಡಿ ಇದನ್ನೇ 5 ಲಕ್ಷ ಸಂಪಾದನೆ ಆಗುತ್ತೆ ಅಂದರೆ 5 ಎಕರೆ ಹಾಕಿದ್ರೆ ಇನ್ನೆಷ್ಟಾಗುತ್ತೆ, 2 ಎಕರೆ ಹಾಕಿದ್ರೆ ಎಷ್ಟಾಗುತ್ತೆ, ಬೇಡ 1 ಎಕರೆ ಮಾಡಲಿ ಎಷ್ಟಾಗುತ್ತೆ, ಅಡಿಕೆನೂ ಆಗುತ್ತೆ, ಇದು ಆಗುತ್ತೆ, ಇದು ಆಗುತ್ತೆ. ಯಾವ ಸಾಫ್ಟ್ವೇರ್ ಕಂಪ್ನಿ ಕೆಲಸಕ್ಕಿಂತ ಜಾಸ್ತಿ ಅಮೌಂಟ್ ತೊಗೊತಿರ್ತಾನೆ. ಹಂಗೆ ತಂದೆ ತಾಯಿಗಳ ಜೊತೆಗೆ ಇರಿ, ಶ್ರಮ ಪಟ್ಟರೆ ಯಾವುದು ಭೂಮಿ ತಾಯಿ ಕೈ ಹಿಡ್ದೇ ಹಿಡಿತಾಳೆ ಅಲ್ವಾ. ಗುಂಪು ಬಾಳೆ ನಮ್ಮದು. ಗುಂಪು ಬಾಳೆ ಅಂದರೆ ಒಂದು 5ರಿಂದ 6 ಗಿಡ ಹಾಕಿದ್ದೆ. ಸ್ಟಾರ್ಟಿಂಗು ಅಡಿಕೆ ಗಿಡ ಕಟ್ಟಿದ್ನಲ್ಲ ಅವಾಗ ಹಾಕಿದ್ದೆ. ಆವಾಗಲಿಂದನೂ ವಾರಕ್ಕೆ ಒಂದು 15 ದಿವಸಕ್ಕೆ ಗೊನೆ, ತಿಂಗಳಿಗೆ 1-2 ಗೊನೆ, 3 ಗೊನೆ ಬರ್ತಾನೆ ಇರುತ್ತೆ. ನೀವೇ ನೋಡಿರಿ, ಹೋದವಾರ 1-2 ಗೊನೆ ಕಟ್ ಮಾಡಿದ್ದೆ, ಈಗಿದೆ. ಇದು ತಿಂದಾದ್ಮೇಲೆ ಮತ್ತೆ ಅಲ್ಲೊಂದು 4 ಇದ್ದಾವೆ. ಇದು ಗುಂಪು ಬಾಳೆ. ಇದೇನು ಅಂದರೆ ನಮ್ಮ ಮಕ್ಕಳು ಹೆಲ್ತಾಗಿರಲಿ, ನಾವು ಒಂದು ಸ್ವಲ್ಪ ಕೆಲಸ ಮಾಡ್ತೀವಲ್ಲ ಹೆಲ್ತಾಗಿರಲಿ, ಒಂದು ಪೂಜೆ ಸಾಮಾನಕ್ಕಾಗಲಿ ಎಲ್ಲೂ ಹೋಗೋದು ಬೇಡ. ಒಂದು ಬಾಳೆ ಕಂದಾಗಲಿ ಪ್ಲಸ್ ಎಲೆ ಆಗಲಿ ಈ ಥರ ಒಂದು 5ರಿಂದ 6 ಸಸಿ ಹಾಕ್ಕೊಂಡ್ರು ಒಂದು ನಮಗೆ ವರ್ಷವಿಡೀ ಬಾಳೆಯನ್ನು ತಿನ್ಬೋದು, ಪೂಜೆಗೆ ಎಲೆನೂ ಆಗುತ್ತೆ. ಒಂದು ಮತ್ತು ಸಸಿನೂ ಬೇಕಾದ್ರೆ ಬೇರೆಯವರಿಗೂ ಕೊಡ್ಬೋದು. ಚೆನ್ನಾಗಿದೆ ಎಲ್ಲ. ಇದೂ ಆರ್ಗ್ಯಾನಿಕ್ಕೆ, ಯಾವುದು ಇದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಔಷಧಿ ಸಿಂಪಡಣೆ ಇಲ್ಲ. ಜೀವಾಮೃತ ಆದಾಗ ಒಂದು 2 ಲೀಟ್ರ್ 3 ಲೀಟ್ರ್ ಗಟ್ಟಲೆ ಜೀವಾಮೃತ ಹಾಕ್ತೀನಿ. ಅದ್ರಾಗೆ ಪ್ಲಸ್ ಕಂದು ಇದು ಪಲ್ಯನೂ ಮಾಡ್ತಾರಲ್ಲ, ತರಕಾರಿ ಯೂಸ್ ಮಾಡ್ಕೊತಾರೆ. ಅದನ್ನೇನು ಯಾವುದು ವೇಸ್ಟ್ ಮಾಡಲ್ಲ. ಅದನ್ನು ಮತ್ತೆ ಜೀವಾಮೃತ ಅದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಜೀವಾಮೃತಕ್ಕೂ ಹಾಕ್ತೀನಿ. ಅದ್ರಾಗ ಒಂದು ಪೊಟ್ಯಾಶು ಆ ಥರ ಎಲ್ಲ ಬರುತ್ತೆ. ಜಾಸ್ತಿ ಸಣ್ಣ ಕಂದುಗಳನ್ನೆಲ್ಲ ನಾನು ಡ್ರಮ್ಮಿಗೆ ಹಾಕ್ಬಿಟ್ಟು ಆ ಜೀವಾಮೃತದ ಜೊತೆ ಇದನ್ನು ಕೊಡ್ತೀನಿ ಸ್ವಲ್ಪ ಪರ್ಸೆಂಟೇಜ್. ಅವು ಎಲ್ಲ ಪೋಷಕಾಂಶ ಸಿಕ್ಕಂಗಾಗುತ್ತೆ. ಹಾಗೆ ಇದು ಗುಂಪು ಬಾಳೆನ ಬೆಳ್ಕೊಂಡ್ರೆ ಮನೆಗೂ ನಾವು ಹೆಲ್ತಾಗಿರೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ನೋಡಿ ಇದು ಏನೂ ಗೊಬ್ಬರ ಹಾಕಿಲ್ಲ, ಒಂದು ಮಿನಿಮಮ್ 6ರಿಂದ 7 kg ಇರ್ಬೋದು ಅನಿಸುತ್ತೆ. ಸ್ವಲ್ಪ ಟ್ರೀಟ್ಮೆಂಟ್ ಈ ಕಡೆ ಬೇರೆ ಕೆಲಸ ಇರೋದ್ರಿಂದ ಮಾಡಿಲ್ಲ. ಇನ್ನೂ ಜಾಸ್ತಿ ಜೀವಾಮೃತ ಹಾಕಿದರೆ ಒಂದು 15 kg ಮೇಲೆ ಬರುತ್ತೆ. 10 kg ತನಕ ತೆಗ್ದೀನಿ, ಚೆನ್ನಾಗಿ ಬರುತ್ತೆ. ಸಾಕು ಸರ್. ಏನು ಆಗದೇನೆ ಇದೆ ಎಷ್ಟು ಬಂದಿದೆ? ಬರೀ ಜೀರೋ ಜೀವಾಮೃತದಿಂದನೇ ಎಷ್ಟು ಬಂದಿದೆ? ಜೀರೋ. ಇದು ತುಳಸಿ ಪೂಜೆಗೆ ಇದನ್ನು ಕೃಷಿ ಮೇಳದಲ್ಲೂ ಸಹ ನಾನು ಸಸಿ ಕೊಟ್ಟೆ. ಇದನ್ನು ಫ್ರೀಯಾಗಿ ಒಂದು ಸ್ವಲ್ಪ ಹಾಕ್ಕೊಟ್ಟೆ ಸೇವಾ ಭಾವನೆಯಿಂದ. ಇದು ಕೃಷ್ಣ ಇದು ರಾಮ್ ತುಳಸಿ. ಇದು ಕಪ್ಪದು ಕೃಷ್ಣ ತುಳಸಿ. ಇದನ್ನೇ ಜಾಸ್ತಿ ಕೇಳ್ತಾರೆ, ಆದರೆ ಕೆಲವರು ಇದನ್ನು ಕೇಳ್ತಾರೆ. ಮನೆಗೆ ನಮ್ಮ ಇದು ತುಳಸಿ ಹಬ್ಬ ಇದೆಯಲ್ಲ, ಅವಾಗ ತುಂಬ ಬೇಡಿಕೆನೇ ಇದೆ ಸಸ್ಯ. ಸಸಿನೂ ಕೂಡ ಏರ್ಪಾటు ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಸೇವಾ ಭಾವನೆಯಿಂದ ಪೂಜೆಗೆ ಫ್ರೀಯಾಗಿ ಕೊಡೋಣ ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇದು ಕೃಷ್ಣ ತುಳಸಿ. ಇದು ಮನೆಯಲ್ಲಿ ಇದು ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಇದು ನಮ್ಮ ಜಮೀನಲ್ಲಿ ಸಮೃದ್ಧವಾಗಿ ಎಲ್ಲಿ ಬೆಳೀತದೆ ಅಲ್ಲಿ ಬಿಟ್ಟರೆ ನಾವು ಆರ್ಥಿಕತೆಯಲ್ಲಿ ಮುಂದುವರಿತಾ ಇದ್ದೀವಿ ಅಂತ ಅರ್ಥ. ಅಂದರೆ ನಮ್ಮ ಚೆನ್ನಾಗಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಜಮೀನಲ್ಲಿ ಅಂದರೆ ನಾವು ಸ್ವಲ್ಪ ನಮ್ಮ ಆರ್ಥಿಕತೆಯಲ್ಲೂ ಚೆನ್ನಾಗಿ ಆಗ್ತಾಯಿದ್ದೀವಿ ಅಂತ. ತುಳಸಿ ದಯವಿಟ್ಟು ಎಲ್ಲಿದ್ದರೂ ಕಿತ್ತಾಕಕ್ಕೆ ಹೋಗ್ಬಾರ್ದು. ನಾನು ನೋಡಿ ಎಲ್ಲೂ ಕಿತ್ತಾಕಿಲ್ಲ, ಅಲ್ಲೂ ಇದೆ ಒಳಗೆಲ್ಲ. ಸುಮ್ಮನೆ ಬಿಟ್ರೂ ಪೂಜೆಗೆ ಒಂದು ಹಾರ ಆಗುತ್ತೆ, ದೇವಸ್ಥಾನಕ್ಕೆ ಒಂದು ಹಾರ ಕೊಡ್ತೀವಿ, ಪ್ಲಸ್ ನಾವು ಉಪಯೋಗಿಸ್ಕೊತೀವಿ. ಆಮೇಲೆ ಡೈಲಿ ತುಳಸಿದು ಒಂದು ಹೇಳ್ತೀನಿ. ನಮ್ಮ ಮಿಸ್ಸಸ್ ಏನಾದ್ರು ಬಂದರೆ ಡೈಲಿ ಒಂದು 4 ಎಲೆ ತಿಂತಾರೆ. ನಾನು ತಿಂತೀವಿ ಅಂದ್ಕೊಳ್ಳಿ, ನಾವು ತಿಂತೀವಿ. ಡೈಲಿ ಒಂದು ಬೆಳಗ್ಗೆ 1-2 ಎಲೆ, ಸಂಜೆ 1-2 ಎಲೆ ತಿಂದ್ರೂ ನಾವು ಹೆಲ್ತಾಗಿರ್ಬೋದು. ನೋಡಿ ನಾವು ಹೆಲ್ತಾಗಿದ್ದೀವಿ ಅಂದರೆ ಇವೆಲ್ಲ ಇರೋದಕ್ಕೆ ಹೆಲ್ತಿಯಾಗಿ ಇದ್ದೀವಿ. ಇವನು ಡೈಲಿ 1-2 ಉಪಯೋಗಿಸ್ಕೊಂಡ್ರೆ ಇದಕ್ಕೆ ಆಯುರ್ವೇದಿಕ್ ಔಷಧಿ ಥರ ನಮಗೆ ದೇಹಕ್ಕೆ ಏನು ಬೇಕೋ ಅದನ್ನು ರೋಗ ನಿರೋಧಕ ಶಕ್ತಿನೂ ಇದರಲ್ಲಿದೆ. ಇದನ್ನು ದಯವಿಟ್ಟು ಜಮೀನಲ್ಲಿದ್ದರೆ ಇದನ್ನು ಕಳಿಬೇಡಿ. ಇದ್ದರೆ ಇಟ್ಕೊಂಡು ಇದನ್ನು ಬೇರೆಯವರಿಗೆ ತಲುಪಿಸೋ ವ್ಯವಸ್ಥೆನೂ ಮಾಡ್ತಾಯಿದ್ದೀನಿ. ಈ ಬೀಜ ಹಾಗೆ ಬಿಡ್ತೀನಿ ನಾನು. ಬಿಟ್ಟು ಇದನ್ನು ಹಾರ್ವೆಸ್ಟ್ ಮಾಡಿಕೊಂಡು ಸಸಿಗಳು ಮಾಡಿ ಜನಗಳಿಗೆ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಮಾಡಿ ಸರ್, ಮಾಡಿ. ಸರಿ. ಅದೇ ಆಗಲೇ ಹೇಳಿದ್ನಲ್ಲ, ಇದು ಲೆಮನ್ ಗ್ರಾಸು. ಈ ಥರ ಇನ್ನೂ ದೊಡ್ಡಕ್ಕೆ ಬೆಳೀತೈತೆ, ಈ ಥರ ದೊಡ್ಡಕ್ಕೆ ಬೆಳೀತೈತೆ. ಇದು ಮದರ್ ಪ್ಲ್ಯಾಂಟು. ಇದರ ಈಗ 1 ಸಸಿ ಹಚ್ಚಿದ್ನ್ಯಾ, ಈಗ 10 ಸಸಿ ಆಯಿತು. ಇದು ಜಾಸ್ತಿ ದೊಡ್ಡಕ್ಕೆ ಬಂದಾಗ 100 ಸಸಿ ಆಗುತ್ತೆ. 1 ಸಸಿ ಇದ್ರೂ 100 ಸಸಿ ಆಗುತ್ತೆ. 100 ಜನಕ್ಕೂ ಸಸಿ ಕೊಡ್ಬೋದು. ಹಾಗೆ ಮನೆಗೆ ಒಂದು ಸಸಿ ಇರಲಿ ಅಂತ ಕಾನ್ಸೆಪ್ಟ್ ಮೇಲೆ ಕಳೆದ ವಿಡಿಯೋದಲ್ಲಿ ಮಾಡಿದ್ವಿ. ಇದು ಮನೆಗೆ ಒಂದೊಂದು ಸಸಿ ಇಟ್ಕೊಂಡ್ರು ಹೆಲ್ತಿಗೆ ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಸಸಿ ಕೊಡ್ತಾಯಿದ್ವಿ. ನಮ್ಮ ಲೈಫಲ್ಲಿ ಆತ್ಮನಿರ್ಭರ್ ಯೋಜನೆ ಅಂತೇಳಿ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಆತ್ಮನಿರ್ಭರ್ ಯೋಜನೆ ಅಂದರೆ ತಪ್ಪು ತಿಳ್ಕೊಬಾರ್ದು ಯಾರು. ಆತ್ಮನಿರ್ಭರ್ ಯೋಜನೆ ಇರೋದೇ ನಮ್ಮ ನಿರುದ್ಯೋಗ ಯುವಕರಿಗೆ. ನಾವು ಯುವಕರು ಮನೆಯ ಕೈಲಾಗದಂಗೆ ಕೆಲಸ ಕೂತ್ಕೊತೀವಲ್ಲ,
ಅದನ್ನು ಆತ್ಮನಿರ್ಭರ್ ಯೋಜನೆ ಅಂತಂದು ಯೋಚನೆ ಮಾಡಬೇಕು ಅದೇನು ಅಂತೇಳಿ. ಸ್ವಂತ ನಾವು ಸ್ವಾವಲಂಬನೆ ಬದುಕನ್ನು ಸಾಧಿಸ್ಬೇಕು, ಅಂದರೆ ನಾವು ಮಾಡಿ ತೋರಿಸ್ಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು, ಇನ್ನೊಬ್ರು ಬೇಡ್ದಂಗೆ, ಇನ್ನೊಬ್ರು ಕೈಕಾಲು ಇಡ್ದಂಗೆ. ನೋಡಿ, ಇದನ್ನು ನೀವು ನಂಬ್ತಿರಿಲ್ಲೋ, 6 ವರ್ಷ ನನ್ನ ಮಕ್ಕಳು ಸಾಕಿದ್ದೀನಿ. ನನಗೆ ಇನ್ಮೇಲೆ ಲೈಫ್ ಲಾಂಗ್ ನಾನು ಸಾಯೋವರೆಗೂ ನನಗೆ ಸಾಕುತ್ತೆ. 6 ವರ್ಷ ನಾವು ಸಾಕಿದ್ದೀವಿ. ಅತ್ಲಾಗ ಒಂದು 15-20 ವರ್ಷ ನಿರುದ್ಯೋಗ ಅನುಭವಿಸ್ಬಿಟ್ಟಿಬಿಟ್ರಿ, ಕಷ್ಟ ಸುಖ ಏಳು ಬೀಳು ಎಲ್ಲ ಆಗಿದೆ. ಆಮೇಲೆ ನೋಡಿ 5-7-8 ವರ್ಷದ ಹಿಂದೆ ಬದುಕು ಕಟ್ಕೊಂಡಿದ್ದೀನಿ. ಇನ್ಮೇಲೆ ಇದೇನಿಲ್ಲ, ನನಗೆ ಯಾವ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕೆಲಸಕ್ಕೂ ಏನು ಕಡಿಮೆ ಇಲ್ಲ. ಆ ರೀತಿ ನನ್ನ ಸ್ಯಾಲ್ರಿ ಬಂದೇ ಬರುತ್ತೆ. ನಾನು ಭೂಮಿ ತಾಯಿ ಯಾವತ್ತೂ ಕೈ ಬಿಟ್ಟಿಲ್ಲ. ನಾನು ಇದರಲ್ಲೇ ಮುಂದೆ ಬಂದೀನಿ, ಇದರಲ್ಲೇ ನಾನು ಸಾಧನೆ ಮಾಡ್ತೀನಿ. ಮಾಡಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಕೊನೆಯದಾಗಿ ನಮ್ಮ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯುವ ರೈತರಿಗೆ ಏನು ಹೇಳೋದು ಅಂದರೆ, ನಾವು ಸಿಟಿಗೆ ಹೋಗೋದು ಬೇಡ, ನಮ್ಮ ಹಳ್ಳಿಯಲ್ಲೇ ಹೇಗೆ ಬದುಕು ಕಟ್ಕೊಬೋದು ಅನ್ನೋದು ಇದನ್ನೆಲ್ಲ ಮಾಡಿ ತೋರಿಸಿದ್ದೀನಿ ನಾನು. ನೀವು ಇದು ಎಲ್ಲ ರಿಯಲ್ಲೇ, ನಾನೇನು ಸುಳ್ಳೇನಿಲ್ಲ. ನಮ್ಮ ಹಳ್ಳಿಯಲ್ಲಿ ಹೇಗೆ ಸ್ವರ್ಗ ಕಟ್ಕೊಬೋದು ಅನ್ನೋದಕ್ಕೆ ಇದು ಇಷ್ಟೆಲ್ಲ ಮಾಡಿದ್ದೀನಿ ನೋಡಿ. ಆದರೆ ತುಂಬ ಶ್ರಮ ಇದೆ. ಸುಮ್ಮನೆ ಜನ ಹೇಳ್ತಾರೆ ಸ್ವಲ್ಪ ಜಮೀನು ಐತೆ ಇಲ್ಲೇ ಇರ್ತಾನೆ ಎದ್ದು ಬಿದ್ದು ಅಂತಾರೆ. ನಾನೇನು ಇಲ್ಲಿ ಬೇರೆದಕ್ಕೆ ಬರೋದಿಲ್ಲ, ಬೇರೆ ಕೆಲಸ ಮಾಡೋಕ್ಕೆ ಬರಲ್ಲ. ಎಲ್ಲಿ ನೋಡಿ ಬ್ಯಾಲೆನ್ಸ್ ಕೆಲಸ ಎಲ್ಲರೂ ಇದ್ದರೆ ನೀವೇ ಹೇಳಿ, ತೋರಿಸಿ ನೀವೇ ಹೇಳಿ. ಬ್ಯಾಲೆನ್ಸ್ ಕೆಲಸಗಳು ಎಲ್ಲರೂ ಇದ್ದರೆ ನೀವು ಹೇಳಿ, ನಾನೀಗ ಮಾಡ್ತೀನಿ. ಇದೆಯಾ ಏನಾದ್ರು ಬೇರೆ? ಯಾವುದೂ ಇಲ್ಲ. ಬ್ಯಾಲೆನ್ಸ್ ಕೆಲಸ ಇದೆಯಾ? ಹಾಗೆ ಒಬ್ಬ ಮನುಷ್ಯ ಪ್ರಾಮಾಣಿಕತೆಯಿಂದ ಭೂಮಿ ತಾಯಿ ಮೇಲೆ ಸೇವೆ ಮಾಡಿದರೆ ಈ ರೀತಿ ಸ್ವರ್ಗ ಸೃಷ್ಟಿ ಮಾಡ್ಬೋದು. ಪಾರದರ್ಶಕವಾಗಿರಬೇಕು. ನಾವು ಸುಳ್ಳು ಬೇರೆ ಥರ ನಾಳೆ ಮಾಡೋಣ ಅನ್ನೋ ಕಾನ್ಸೆಪ್ಟ್ ಇಲ್ಲ ನನ್ನ ಹತ್ರ. ನೀವು ನಂಬ್ತಿರಲ್ಲ, ಯಾರನ್ನಾರು ಕೇಳಿ ಊರೊಳಗೆ, ಅವನು ಎಷ್ಟೊತ್ತಿಗೆ ಇರ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನೆ. ನಾವು ಎಷ್ಟು ಶ್ರಮ. ಅಬ್ದುಲ್ ಕಲಾಂ ಒಂದೇ ಮಾತು ನಾನು ಲೈಫಲ್ಲಿ ಅಳವಡಿಸ್ಕೊಂಡಿರೋದು. ಯಾವಾಗ ಹೋದರೂ ಅಬ್ದುಲ್ ಕಲಾಂ ನೆನಪು ಮಾಡ್ಕೊತೀನಿ. ಶ್ರಮ, ಪರಿಶ್ರಮ, ಗುರಿ, ಏಮ್ ಆ್ಯಂಡ್ ಹಾರ್ಡ್ ವರ್ಕ್. ಯಾರು ಏಮ್ ಗುರಿ ನಾವು ಇದನ್ನು ಮುಟ್ತೀವಿ ನೋಡಿ. ಇದನ್ನು ತೋಟ ಈ ರೀತಿ ಸ್ವರ್ಗ ಸೃಷ್ಟಿ ಮಾಡ್ತೀನಿ ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು. ನಾನು ಮಾಡೇ ಮಾಡ್ತೀನಿ ಅಂತಂದು ನಾನು 6 ವರ್ಷದ ಹಿಂದೆಯೇ ಬಂದಮೇಲೆ ನಾನು ತಪ್ಪುಗಳಾಗಿದ್ದಾಗ ತಿದ್ಕೊತಾ ಇದ್ದೀನಿ. ಅಂದರೆ ತಪ್ಪುಗಳು ಅಂದರೆ ನಾನೇನು ಬೇರೆ ಥರ ಏನು ಇದು ಮಾಡಿಲ್ಲ. ನಾನು ಭೂಮಿ ತಾಯಿ ನಂಬಿ ತುಂಬ ಕಳ್ಕೊಂಡಿನಿ ಹಣನ. ಭೂಮಿ ತಾಯಿ ಬೇರೆ ಬೇರೆ ಜಮೀನಲ್ಲಿ ಇಲ್ಲ, ಫಲವತ್ತತೆ ಇರೋಲ್ಲ, ಭೂಮಿಯಲ್ಲೆಲ್ಲ ತುಂಬಾ ಹಣ ಕಳ್ಕೊಂಡಿದ್ದೀನಿ ನಾನು. ಆದರೂ ಗಳಿಸ್ಕೊಂಡಿದ್ದೀನಿ. ಆದ್ರೂ ಈಗ ಪ್ರಾಮಾಣಿಕತೆಯಿಂದ ನಾನು ಭೂಮಿ ಹಾಕಿದ್ದೀನಿ ಹೊರತು ಬೇರೆ ಗೊತ್ತಿಲ್ಲ. ಭೂಮಿ ತಾಯಿ ಹೆತ್ತ ತಾಯಿ ಮೋಸ ಮಾಡಲ್ಲ ಯಾರಿಗೂ. ನಂಬಿದವ್ರಿಗೆ ಖಂಡಿತ ಕೈ ಹಿಡಿತಾರೆ ನೋಡಿ. ಇದನ್ನೆಲ್ಲ ನಾವು ಮಾಡಿದ್ದೀವಿ ಅಂದರೆ ನನಗೆ ಇವತ್ತು ಲೈಫ್ ಲಾಂಗ್ ನಾನು ಇನ್ಮೇಲೆ ಏನು ಮಾಡಿದ್ರು ನಾನು ಮೇಂಟೈನ್ ಮಾಡ್ಬೋದಪ್ಪ. ಹಂಗೆ ಓಡಾಡ್ಕೊಂತಾನೋ ನೀರು ನೋಡ್ಕೊಂಡ್ರು ನನಗೆ ಆದಾಯ ಬರುತ್ತೆ. ಯಾಕೆ ಮಾಡಬಾರ್ದು? ಸುಮ್ಮನೆ ಎಲ್ಲೋ ಹೋಗಿ 10,000 ರೂಪಾಯಿಗೆ 15,000 ರೂಪಾಯಿಗೆ ಮನೆ ಬಾಡಿಗೆ, ತಿಂಗಳು ಬಾಡಿಗೆ, ಮನೆಗೆ ಅಪ್ಪ ಅಮ್ಮ ಕೊಡ್ತಿರೋ ಇಲ್ಲೋ, ಅದೆಲ್ಲ ಯಾಕೆ ಬೇಕು? ಅಪ್ಪ ಅಮ್ಮನ ನೋಡ್ಕೊತಾನೆ ಆರಾಮಾಗಿ ಸ್ವರ್ಗ ಸೃಷ್ಟಿ ಮಾಡ್ಕೊಬೋದಲ್ಲ, ಊರೊಳಗೆ ಬದುಕು ಕಟ್ಕೊಬೋದಲ್ಲ ಅಲ್ವಾ? ಒಳ್ಳೇದು ಮಾಡೋಣ, ಕೆಟ್ಟದ್ದಂತೂ ಮಾಡೋದು ಬೇಡ. ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ಜಯ ಇದ್ದೇ ಇರುತ್ತೆ. ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ನಮ್ಮ ಹಳ್ಳಿಯಲ್ಲೇ ಬದುಕು ಕಟ್ಕೊಳೋಣ, ಹಳ್ಳಿಯಲ್ಲೇ ನಾವು ಯಾರು ಅಂತ ಸಾಧನೆ ಮಾಡಿ ತೋರಿಸೋಣ. ಇಷ್ಟು ಹೇಳಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನಿಮಗೂ ಸಹ ನನ್ನ ಜಮೀನಿಗೆ ಬಂದು ನಾನು ಒಬ್ಬ ಸಣ್ಣ ರೈತನ ಗುರುತಿಸಿ ನನಗೊಂದು ಅವಕಾಶ ಕೊಟ್ಟರೆ ನನ್ನ ಜಮೀನನ್ನು 4 ಜನಕ್ಕೆ ತೋರ್ಸಂಗೆ ಮಾಡಿದ್ರಿ. ನಿಮಗೂ ಸಹ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.